ಇವಾಗ ಸರ್ ಬ್ಯಾಂಕಿಂದ ಕೆಲವೊಮ್ಮೆ ಬ್ಯಾಂಕ್ಗಳ ಮಿಸ್ಟೇಕಿಂದ ಸೊ ಹಣ ಕಳ್ಕೊಳ್ಳುವಂಥ ಒಂದು ಸಿಚುವೇಶನ್ ಕೂಡ ಬರುತ್ತೆ. ಸೊ ಆಗ ಗ್ರಾಹಕರನ್ನ ಹೊಣೆಗಾರರನ್ನಾಗಿ ಮಾಡಬಹುದಾ ಬ್ಯಾಂಕ್ನವರು? ಯಾವುದೇ ಒಂದು ಅಪ್ಲಿಕೇಶನ್ಸ್ ಆಗಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ಅಮೌಂಟ್ ಏನಾದರೂ ನಮ್ಮ ಅಕೌಂಟಿಂದ ಡೆಬಿಟ್ ಆಗಿದ್ದರೆ ಅಥವಾ ನಮ್ಮ ಅಕೌಂಟಿಂದ ದುಡ್ಡು ಹೋಗಿದ್ರೆ, ಇನ್ ಕೇಸ್ ಅವ್ರ ಸರ್ವರ್ ಹ್ಯಾಕ್ ಆಗಿರ್ಬೋದು ಅಥವಾ ಅವರು ಒಂದು ಮಿಸ್ಮ್ಯಾನೇಜ್ಮೆಂಟಿಂದ ಅಥವಾ ಒಂದು ಕನ್ಫ್ಯೂಷನಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ಬೋದು. ಆದರೆ ಎಲ್ಲಿ ನಮ್ಮ ತಪ್ಪಿಲ್ಲ ಅಲ್ಲಿ ಅಕೌಂಟ್ ಏನೋ ಡೆಬಿಟ್ ಆಗಿದ್ರೆ ನಮ್ಮ ಪರ್ಮಿಷನ್ ಇಲ್ಲದೆ, ಅವಾಗ ಖಂಡಿತವಾಗ್ಲೂ ನಾವು ಬ್ಯಾಂಕ್ನ ಹೊಣೆಯಾಗಿ ಮಾಡ್ಬೋದು. ನಾನು ಆಗಲೇ ಹೇಳ್ದಾಗೆ ಫಸ್ಟು ನಾವು ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಡಬೇಕು. ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಟ್ಟು 30 ದಿನದೊಳಗೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನಾವು RBI ombudsman ಕಂಪ್ಲೇಂಟ್ ಮಾಡಬೇಕು. ಅಲ್ಲಿ 90% ಅಥವಾ ಮೋಸ್ಟ್ ಆಫ್ ಇಟ್ ರಿಸಾಲ್ವ್ ಆಗೇ ಆಗುತ್ತೆ. ಓಕೆ, ಹಾಗಿದ್ರೆ ಯಾವ ಟೈಮಲ್ಲಿ ನಾವು ನಮ್ಮ ಹಣ ಕಳ್ಕೊಂಡಾಗ ನಾವು ಬ್ಯಾಂಕ್ನವರನ್ನ ಬ್ಲೇಮ್ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟಲ್ಲಿ ಥೆಫ್ಟ್ ಆಗಿರುತ್ತೆ. ಸೊ ಥೆಫ್ಟ್ ಆದಮೇಲೆ ಅಥವಾ ನನ್ನ ಪರ್ಮಿಷನ್ ಇಲ್ಲದೆ ನಾನು ಯಾರಿಗೋ OTP ಕೊಟ್ಬಿಡ್ತೀನಿ. OTP ಕೊಡಬೇಕಾದ್ರೂ ತುಂಬ ಹುಷಾರಾಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನೇನಾದರೂ ಒಂದು ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಂತ ಅನ್ಕೊಳ್ಳಿ. ಅಮೆಝಾನ್ ನಾನೇನೋ ತೊಗೋತಾ ಇದೀನಿ, ಪರ್ಚೇಸ್ ಮಾಡ್ತೀನಿ ಅಂದರೆ ಅಲ್ಲಿ OTP ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬ್ಯಾಂಕಿಂದ ನಾನು ಯೂಸ್ ಮಾಡಬೇಕಾದ್ರೆ ಅಮೆಝಾನ್ ಅವರು 500 ರೂಪೀಸ್ನ ಜನರೇಟ್ ಮಾಡಿದ್ದಾರೆ, OTP ಸೋ ಆ್ಯಂಡ್ ಸೋ ಅಂತ. ಸೊ ಆವಾಗ ನಾವು ಅದನ್ನ ನೋಡಿ ಕನ್ಫರ್ಮ್ ಮಾಡಿಕೊಂಡು ನಾವು OTP ಹಾಕಿದ್ರೆ ಅಮೌಂಟ್ ಹೋಗುತ್ತೆ. ಸೊ ಇದು ನನ್ನ ಪರ್ಮಿಷನ್ ಇಲ್ಲದೆ ಹೋಗಿದೆ ಅಂತ ಅನ್ಕೊಳ್ಳಿ, ಅಮೆಝಾನ್ಗೋ ಅಥವಾ ಇನ್ನೆಲ್ಲೋ ಹೋಗಿದೆ. ಆವಾಗ ನನಗೆ ಗೊತ್ತಾಗುತ್ತೆ. ನಾನು ತಕ್ಷಣ ಬ್ಯಾಂಕಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ನಂದು ಈ ಥರ ಅನ್ಅಥರೈಸ್ಡ್ ಆಗಿ ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಹ್ಯಾಕರ್ಸು, ದಯವಿಟ್ಟು ನಂದು ಬ್ಯಾಂಕ್ ಅಕೌಂಟ್ನ ಬ್ಲಾಕ್ ಮಾಡಿ ಅಂತ. ನಾನು ಹೇಳಿ ಕೂಡ ಬ್ಲಾಕ್ ಮಾಡಿದೆ, ನಾನು ಹೇಳಿದ ಮೇಲೂ ಕೂಡ ಅವ್ರು ಬ್ಲಾಕ್ ಮಾಡಿದೆ. ಅಮೌಂಟ್ ಏನೋ ಡೆಬಿಟ್ ಆದರೆ ಅಥವಾ ಅಮೌಂಟ್ ಹೋದ್ರೆ ನನ್ನ ಅಕೌಂಟಿಂದ, ಅವಾಗಲೂ ನಾವು ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡ್ಬೋದು. ಬಟ್ ನಂದು ಓನ್ ಫಾಲ್ಟಿಂದ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹ್ಯಾಕರ್ ನನಗೆ ಕನ್ವಿನ್ಸ್ ಮಾಡಿ ಟ್ರಿಕ್ ಮಾಡಿ ಒಂದು ಹಣನ ವಂಚನೆ ಮಾಡೋದ್ರಲ್ಲಿ ಯಶಸ್ವಿ ಆದರೆ ಅದಕ್ಕೆ ಬ್ಯಾಂಕ್ನ ಹೊಣೆ ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಇವಾಗ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡುವಂಥ ಟ್ರೆಂಡ್ ಕೂಡ ಶುರುವಾಗಿದೆ. ಅದರಲ್ಲೂ ಆನ್ಲೈನ್ನಲ್ಲೇ ಶಾಪಿಂಗ್ ಮಾಡೋದು ಜಾಸ್ತಿ. ಆಮೇಲೆ ಅಮೌಂಟ್ ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ದು ಡೀಟೇಲ್ಸ್ ಎಲ್ಲಾನು ಹಾಕಿ ಕ್ರೆಡಿಟ್ ಕಾರ್ಡಲ್ಲೂ ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇಸ್ ಇಟ್ ಸೇಫ್ ಸರ್? ಸೊ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಖಂಡಿತವಾಗ್ಲೂ ಸೇಫು. ಜೊತೆ ಕ್ರೆಡಿಟ್ ಕಾರ್ಡಲ್ಲಿ ಶಾಪಿಂಗ್ ಮಾಡೋದು ಸೇಫ್ ಇದೆ, ಏನು ತೊಂದರೆ ಇಲ್ಲ. ಬಟ್ ನಾವು ಯಾವ ಅಪ್ಲಿಕೇಶನ್ನ ಓಪನ್ ಮಾಡಿ ನಾವು ಏನು ಡೀಟೇಲ್ಸ್ ಹಾಕ್ತೀವಿ ಅನ್ನೋದು ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ದಂಗೆ ಫಿಶಿಂಗ್ ಅಂತ ಅಂದೆ. ಫಿಶಿಂಗಲ್ಲಿ ಯಾವುದೋ ಒಂದು ಲಿಂಕ್ನ ಕಳಿಸ್ತಾರೆ, ಆ ಲಿಂಕು ಅಫಿಷಿಯಲ್ ವೆಬ್ಸೈಟಿಗೆ ಕನೆಕ್ಟ್ ಆಗಿರಲ್ಲ, ಅದು ಇನ್ನೊಂದು ಯಾವುದೋ ಒಂದು ಫೇಕ್ ಆಗಿರುತ್ತೆ. ಸೊ ಅಲ್ಲಿ ನಾನು ಪಾಸ್ವರ್ಡು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ರೆ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಹೋಗುತ್ತೆ, ಅಲ್ಲಿಂದ ಕಂಪ್ಲೀಟ್ ಹಣನ ತಗೊಳ್ಳೋದು ಆಗುತ್ತೆ. ಇನ್ನೊಂದು, ನಾವು ಅಫಿಷಿಯಲ್ ಬ್ಯಾಂಕಿಂಗ್ ಚಾನಲ್ಸ್ ಆಗಿರ್ಬೋದು ಅಥವಾ ಅಮೆಝಾನ್ ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ಆನ್ಲೈನ್ ಶಾಪಿಂಗಲ್ಲಿ ನಾವು ಶಾಪ್ ಮಾಡಬೇಕಾದ್ರೆ ಆದಷ್ಟು ಕಾರ್ಡ್ ಡೀಟೇಲ್ಸ್ನ ನಾವು ಸೇವ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ನಮ್ಮ ಕಾರ್ಡ್ ಇರುತ್ತೆ, ಆ ಡೀಟೇಲ್ಸ್ನ ನಾವು ಹಾಕ್ಬಿಟ್ಟು ವಾಪಸ್ ತೆಗೆದು ಬಿಡಬೇಕು. ಸೇವ್ ಆಪ್ಷನ್ ಕೊಡಬಾರ್ದು. ಕಾರ್ಡ್ ನಂಬರು ಮತ್ತು CVV ಎರಡೂ ನಾವು ಸೇವ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ದಟ್ ಇನ್ ಕೇಸ್ ಅಮೆಝಾನ್ದು ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಸರ್ವರ್ಸ್ ಹ್ಯಾಕ್ ಆದರೂ ನಮ್ಮ ಡೇಟಾ ಸೇಫ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಡೇಟಾನ ನಾವು ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲಿ ಸೇವ್ ಮಾಡಿದರೆ ಆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಏನಾದರೂ ಹ್ಯಾಕ್ ಆದರೆ ಅವ್ರ ಮೇನ್ ಚಾನಲ್ಲು ನಮ್ಮ ಡೇಟಾನು ಹ್ಯಾಕರ್ ಕೈಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಇದ್ದಾಗ ನಾವು ತುಂಬ ಹುಷಾರಾಗಿ ನಾವೇನಾದರೂ ಇನ್ಫಾರ್ಮೇಷನ್ ಹಾಕಿಲ್ಲ ಅಂದರೆ ನಮ್ಮ ನಮ್ಮ ಪರ್ಸನಲ್ ಡೀಟೇಲ್ಸು ಸೆಕ್ಯೂರ್ ಆಗಿರುತ್ತೆ. ಓಕೆ, ನಮ್ಮ ಪರ್ಸನಲ್ ಡೀಟೇಲ್ಸ್ ನಾವು ಯಾವುದೇ ಅಪ್ಲಿಕೇಶನ್ ಮೇಲೆ ಹಾಕಿದ್ರು ಸೇವ್ ಮಾಡಬಾರ್ದು. ಇನ್ನೊಮ್ಮೆ ನಾವು ಬೇಕಿದ್ರೆ ಅದರೆಲ್ಲ ಫಿಲಪ್ ಮಾಡೋದಾದ್ರೂ ಪರವಾಗಿಲ್ಲ, ಸೇವ್ ಅಂತೂ ಮಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಈಗ ಆವಾಗಲೇ ಪಾಸ್ವರ್ಡ್ ಬಗ್ಗೆ ಮಾತಾಡಿದ್ವಿ. ಪಾಸ್ವರ್ಡ್ ಬೆಟರ್ ಅನ್ಸುತ್ತಾ, ನಮ್ಮ ತಂಬ್ ಇಂಪ್ರೆಷನ್ ಬೆಟರ್ ಅನ್ಸುತ್ತಾ? ಸಮ್ಟೈಮ್ಸ್ ಈಗ ಪಾಸ್ವರ್ಡ್ ಹಾಕಿದ್ರು ಹ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಅಥವಾ ಬೇರೆಯವರು ಪಾಸ್ವರ್ಡ್ ಗೊತ್ತಿದ್ರೆ ಅಮೌಂಟ್ ತೆಗೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ನಾವು ತಂಬ್ ಇಂಪ್ರೆಷನ್ ಕೊಡೋದು ಬೆಟರ್ ಅಂತ ಅನ್ಸುತ್ತಾ? ಈಗ ಏನು ಫೋನ್ಸ್ಗಳು ಬರ್ತಾ ಇದೆ ಅಥವಾ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಗ್ಯಾಜೆಟ್ಸ್ಗಳು ಬರ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಪಾಸ್ವರ್ಡ್ಸ್ ಆಗಿರ್ಬೋದು, ಆಲ್ಟರ್ನೇಟಿವ್ ಆಗಿ ಥಂಬ್ ಇಂಪ್ರೆಷನ್ ಮತ್ತು ಫೇಸ್ ID ಬರ್ತಾ ಇದೆ. ಸೊ ನಮ್ಮ ಫೇಸ್ ID ಆಗಲಿ ಥಂಬ್ ಇಂಪ್ರೆಷನ್ ಆಗಲಿ ನಮ್ಮ ಫೋನಲ್ಲೇ ಸೇವ್ ಆಗಿರೋದ್ರಿಂದ ನಾವು ಆಲ್ಟರ್ನೇಟಿವ್ ಟು ಪಾಸ್ವರ್ಡ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಫೇಸ್ ID ಕೊಡಬೇಕಂದ್ರೂ ಅಥವಾ ನೀವು ಥಂಬ್ ಇಂಪ್ರೆಷನ್ ಕೊಡಬೇಕಂದ್ರೂ ಒಂದು ಫಿಸಿಕಲ್ ಪಾಸ್ವರ್ಡ್ ಹಾಕಲೇಬೇಕು. ಅದನ್ನು ಹಾಕದೆ ನಮಗೆ ಫೇಸ್ ID ಮತ್ತು ಥಂಬ್ ಇಂಪ್ರೆಷನ್ ಅಕ್ಸೆಪ್ಟ್ ಆಗಲ್ಲ. ಸೊ ಈ ಥರ ಇದ್ದಾಗ
ಫೇಸ್ ಐ ಡಿ ತಮ್ಮ ಇಂಪ್ರೆಷನ್ ನಮ್ಮ ಫೋನಲ್ಲೇ ಡೇಟಾ ಇರೋ ತನಕ ಅದೇನು ತೊಂದರೆ ಆಗಲ್ಲ. ಆಮೇಲೆ ಈಗ ಕ್ರೆಡಿಟ್ ಕಾರ್ಡ್ಗಳ ಹಿಂದೆ ಒಂದು ನಂಬರ್ ಇರುತ್ತೆ, CVV ಕಾರ್ಡ್ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಸೊ ನಾವು ಇದನ್ನ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ಗಳಲ್ಲಿ ಸೇವ್ ಮಾಡೋದು ಇಸ್ ಇಟ್ ರೈಟ್ ಆರ್ ರಾಂಗ್? ಸೊ ಈ ಕೆಲವು ಸಲ ಎಷ್ಟೊಂದು ಬಾರಿ ಈ ಅಕೌಂಟ್ ನಂಬರ್ ಏನಿರುತ್ತೆ ಅದು ನಾನು ಆಗ್ಲೇ ಹೇಳ್ದಾಗೆ ತುಂಬಾ ದೊಡ್ಡದಿರುತ್ತೆ, ಎಷ್ಟೊಂದ್ ಸಲ ಸೇವ್ ಮಾಡ್ಬಿಟ್ಟಿರ್ತೀವಿ. ಸೊ ಈ CVV 3 ನಂಬರ್ ಇರುತ್ತೆ, ಕಾರ್ಡಿಂದ ಇರುತ್ತೆ. ಸೊ ಅದನ್ನ ಒಂದ್ ಪಕ್ಷ ಸೇವ್ ಆಗಿದ್ರು ಇದನ್ನ ನಾವ್ ಯಾವ್ದೇ ಕಾರಣಕ್ಕೂ ಸೇವ್ ಮಾಡಕ್ ಹೋಗ್ಬಾರ್ದು. ಸೊ ದಟ್ ಇನ್ ಕೇಸ್ ಅಕೌಂಟ್ ನಂಬರ್ ಗೊತ್ತಾದ್ರೂ CVV ಡೀಟೇಲ್ಸ್ ಗೊತ್ತಾಗದೆ ನಮ್ಮ ಟ್ರಾನ್ಸಾಕ್ಷನ್ಸ್ ಸೆಕ್ಯೂರ್ ಆಗಿರುತ್ತೆ. ಓಕೆ. ಸೊ ಹಾಗಿದ್ರೆ ನಾವು CVV ನಂಬರನ್ನು ನಾವು ಸೇವ್ ಮಾಡಕ್ಕೆ ಹೋಗಬಾರ್ದು. ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಲಿ ನಾವು ಸೇವ್ ಮಾಡಕ್ಕೆ ಹೋಗಬಾರ್ದು CVV ನಂಬರ್ನ. ಓಕೆ. ಆಮೇಲೆ ಈಗ ಹಣಕಾಸಿನ ವಂಚನೆ ಅಂದರೆ ನಾವೇನು ಫ್ರಾಡ್ಗಳಂತ ಏನು ಕರಿತಾ ಇದೀವಿ ಅದನ್ನು ಆ ಇಶ್ಯೂಗಳನ್ನು ಸಾರ್ಟ್ ಔಟ್ ಮಾಡೋದ್ರಲ್ಲಿ RBI ಪಾತ್ರ ಏನಿರುತ್ತೆ ಸರ್? RBI ಮೇಜರ್ ರೋಲ್. ನಮ್ಮ ಇಂಡಿಯಾದಲ್ಲಿ ಯಾವುದೇ ಬ್ಯಾಂಕ್ ರಿಜಿಸ್ಟರ್ ಆಗಬೇಕಂದ್ರೂ, ಯಾವುದೇ ಬ್ಯಾಂಕ್ ಆಪ್ರೇಟ್ ಆಗಬೇಕಂದ್ರೂ, ಅಥವಾ NBFCಗಳು ಆಪ್ರೇಟ್ ಆಗಬೇಕಂದ್ರೂ RBI ಇಲ್ಲಿ ನೋಂದಣಿ ಆಗಿರಬೇಕು. RBI ಇಲ್ಲಿ ರಿಜಿಸ್ಟರ್ ಆಗದೆ ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹಣಗಳನ್ನ ಕೊಡೋಕ್ಕೆ ಬರಲ್ಲ. ಇನ್ ಕೇಸ್ ಹಣ ಕೊಟ್ಟರೆ ನಾವು ಆ ಬ್ಯಾಂಕ್ ಆಗಲಿ ಆ ಥರ್ಡ್ ಪಾರ್ಟಿ ಯಾರು ಹಣ ಕೊಡ್ತಾರೆ ಅವ್ರ ಅಗೇನ್ಸ್ಟ್ ನಾವು ಒಂದು ಸೂಟ್ನ ಫೈಲ್ ಮಾಡಿ ಅವ್ರನ್ನ ಅದನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೋದು, ಅಥವಾ ಲೈಸೆನ್ಸೇ ಇರಲ್ಲ ಅವ್ರ ಹತ್ರ ಫಸ್ಟ್ ಆಫ್ ಆಲ್. ಸೊ ನಾವು ಆ್ಯಕ್ಷನ್ ತಗೋಬೋದು. ಅದು ಬಿಟ್ಟರೆ ನಾನು ಆಗಲೇ ಹೇಳ್ದಂಗೆ RBI ಒಂಬಡ್ಸ್ಮನ್ ಅಂತ ಇದೆ. ಸೊ ಒಂಬಡ್ಸ್ಮನ್ ಅಲ್ಲಿ ಇನ್ ಕೇಸ್ ಬ್ಯಾಂಕ್ ಏನಾದರೂ ನಮ್ಮ ಏನು ಡಿಸ್ಪ್ಯೂಟ್ಸ್ ಇರುತ್ತೆ ಅದನ್ನು ರಿಸಾಲ್ವ್ ಮಾಡಲಿಲ್ಲ ಅಂದರೆ 1 ತಿಂಗಳು ಆದಮೇಲೂ ನಾವು ಡೈರೆಕ್ಟ್ ಒಂಬಡ್ಸ್ಮನ್ ಕಂಪ್ಲೇಂಟ್ ಮಾಡ್ಬೋದು. ಒಂಬಡ್ಸ್ಮನ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ RBI. ಅವರು ನಮ್ಮ ಕಂಪ್ಲೇಂಟ್ನ ನಮ್ಮ ಪರವಾಗಿ RBI ಇಂಡಿವಿಜುವಲ್ ಬ್ಯಾಂಕ್ಸ್ ಹತ್ರ ರಿಸಾಲ್ವ್ ಮಾಡಿಸ್ತಾರೆ. ಓಕೆ. ಇವಾಗ ವೈಫೈ ಯೂಸ್ ಮಾಡ್ತೀವಿ, ನಮ್ಮ ಆಫೀಸ್ ವೈಫೈ ಯೂಸ್ ಮಾಡ್ಬೋದು, ಪಬ್ಲಿಕ್ ವೈಫೈ ಯೂಸ್ ಮಾಡ್ಬೋದು. ಸೊ ವೈಫೈಯಿಂದ ನಮ್ಗೆ ಏನಾದರೂ ಪ್ರಾಬ್ಲಮ್ಗಳಾಗುತ್ತಾ? ಅದರಿಂದ ಏನಾದರೂ ನಮ್ಮ ಅಕೌಂಟ್ಸ್ಗಳು ಡೇಟಾಗಳು ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತಾ? ಹಿಂಗೆ ಸೊ ಈಗ ನಮ್ಮ ಫೋನಲ್ಲಿ ಅಥವಾ ಯಾವುದೇ ಒಂದು ಸಿಸ್ಟಮಲ್ಲಿ ನಾವು ಒಂದು ವೈಫೈಗೆ ನಾವು ಕನೆಕ್ಟ್ ಆದರೆ ಆ ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸ್ಟುಡಿಯೋ ಹೆಸರು ಸ್ಪೀಡ್ ನ್ಯೂಸ್ ಅಂತ, ಸ್ಪೀಡ್ ನ್ಯೂಸ್ ಅಂತ ಒಂದು ID ಇರುತ್ತೆ. ಸೊ ಅದೇ ಐಡಿನ ಏನಾದರೂ ಇನ್ನೊಬ್ರು ಸ್ಪೂಫ್ ಮಾಡಿ ಅದೇ ಹೆಸರಿಟ್ಕೊಂಡ್ರೆ ನಮ್ಮ ಫೋನ್ ಆಗಲಿ ನಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಅವರು ಪಾಸ್ವರ್ಡ್ಸ್ನ ಇಟ್ಟಿರಲ್ಲ. ಆ ಕ್ಲೋನ್ ಏನಿರುತ್ತೆ ಅದು ಪಾಸ್ವರ್ಡ್ಸ್ ಇಟ್ಟಿರಲ್ಲ. ಸೊ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಒಂದ್ಸಲ ಕನೆಕ್ಟ್ ಆದ್ಮೇಲೆ ನಮ್ಮ ಫೋನ್ ಇರೋ ಡೇಟಾಸ್ನ ಆಕ್ಸೆಸ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ, ಅವ್ರಿಗೆ ಹ್ಯಾಕ್ ಮಾಡ್ಬೋದು ಥ್ರೂ ವೈಫೈ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾವಾಗ ವೈಫೈ ಬಳಸ್ತಾ ಇರ್ತೀವಿ, ಎಸ್ಪೆಷಲಿ ಪಬ್ಲಿಕ್ ವೈಫೈ ಇನ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಥವಾ ಮಾಲ್ಸ್ಗಳಾಗಿರ್ಬೋದು, ಅಥವಾ ಏರ್ಪೋರ್ಟ್ಸ್ಗಳಾಗಿರ್ಬೋದು, ನಾವು ಹಣಕಾಸಿನ ಟ್ರಾನ್ಸಾಕ್ಷನ್ಸ್ನ ಅವಾಯ್ಡ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ವೈಫೈ ಆನ್ ಮಾಡ್ಕೊಂಡು ಮಾಡಬಾರ್ದು. ಮೊಬೈಲ್ ಡೇಟಾ ಮಾಡಿ ಮಾಡ್ಬೋದು. ಸೊ ಹಣಕಾಸು ವೈಫೈಯಲ್ಲಿ ಮಾಡಿದಾಗ ಹ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ನಾನು ನಿಮಗೆ ಹೇಳಿದ ಕಾರಣದಿಂದ ಒಂದು ಕ್ಲೋನ್ ನೆಟ್ವರ್ಕ್ನ ತಂದು ಫಿಕ್ಸ್ ಮಾಡಿ ಅವ್ರದ್ದು ಕನೆಕ್ಟ್ ಮಾಡ್ಕೋತಾರೆ. ಸೊ ಡೇಟಾ ನಾವೇನು ಪಾಸ್ವರ್ಡ್ ಹಾಕ್ತೀವಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದು ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಸೊ ತದನಂತರ ಅವರು ಅದನ್ನ ಹ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ಈಗ ಅಂದರೆ ನಮ್ಮ ಆಫೀಸ್ಗಳಲ್ಲೆಲ್ಲ ವೈಫೈ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಯೂಸ್ ಮಾಡ್ಬೋದು, ಅದರಿಂದ ಏನು ಸಮಸ್ಯೆ ಇಲ್ಲ? ಅದರಿಂದ ಏನು ಸಮಸ್ಯೆ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಮನೇಲಿ ಇರ್ತೀವಿ, ನಾವು ಮನೆ ವೈಫೈಯಿಂದ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಇಲ್ಲಿ ತನಕ ನಮ್ಮ ವೈಫೈ ಆಗಿರುತ್ತೆ ಅಲ್ಲಿ ತನಕ ನಮಗೆ ಆ ವೈಫೈ ಮೇಲೆ ಆ ಚಾನೆಲ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನಾವು ಹೊರಗಡೆ ಹೋದಾಗ ಆ ವೈಫೈ ಏನಿದೆ ಅದು ಆ ಕಂಟ್ರೋಲ್ ನಮ್ಮ ಹತ್ರ ಇರಲ್ಲ. ಸೊ ಕಂಟ್ರೋಲ್ ಇಲ್ದಿರೋ ವೈಫೈಯಲ್ಲಿ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು.